ನಿಧಿ, ಗೊಂಬೆ ಗೊಂಬೆ ತರ ಕಾಣಿಸ್ತಿದ್ಯಾ ಅಲ್ವಾ ಅಜ್ಜು? ದೇವತೆ, ಅದಕ್ಕಿಂತ ಕಡಿಮೆ ಶಬ್ದ ಬಳಸೋಗೇ ಇಲ್ಲ. ಹುಡುಗಿನ ಮೆಚ್ಚೋದಲ್ಲಿ ನಿನ್ನಿಂದ ಕಲ್ಸ್ಕೋಬೇಕು ನೋಡು. ಕನ್ಯಾದಾನದ ಸಮಯ, ಯಾರು ಕನ್ಯಾದಾನ ಮಾಡ್ತೀರಿ? ಅಂಕರ್, ನಿಧಿಗೆ ನೀವು ಇಷ್ಟೆಲ್ಲ ಮಾಡಿದಿರ, ಅವ್ಳ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ನೀವೇ ಕನ್ಯಾದಾನ ಮಾಡಿಕೊಡಿ. ಇಲ್ಲ ನಿತ್ಯ, ನಾನು ಮಾಡಿದರೆ ಅಷ್ಟು ಚೆನ್ನಾಗಿರಲ್ಲ. ನೀನು ನಿಧಿ ಅಕ್ಕ, ಕರ್ಣ ಅವ್ರ ಭಾವ, ನೀವಿಬ್ಬರು ಸೇರಿ ಕನ್ಯಾದಾನ ಮಾಡಿದರೆ ಬಹಳ ಚೆನ್ನಾಗಿರುತ್ತೆ, ನಿಧಿಗೂ ಖುಷಿಯಾಗುತ್ತೆ ಅಲ್ವಾ ನಿಧಿ? ಅಯ್ಯೋ, ದೊಡ್ಡೋರು ನೀವೆಲ್ಲ ಇರಬೇಕಾದ್ರೆ ನಾವು ಮಾಡೋದು ಸರಿ ಹೋಗಲ್ಲ ಅಂಕಲ್. ಹಾಗೇನೂ ಇಲ್ಲಮ್ಮ, ಆದಷ್ಟು ಹತ್ತಿರದ ಸಂಬಂಧ ಆದ್ರೇ ಒಳ್ಳೆಯದು. ನಮ್ಮ ಆಶೀರ್ವಾದ ಹೇಗಿದ್ರು ಇದ್ದೇ ಇರುತ್ತೆ. ನನ್ನ ಪ್ರಕಾರ ನೀನು ಕರ್ಣ ಸೇರಿ ಕನ್ಯಾದಾನ ಮಾಡಿದ್ರೇ ಭಾಳ ಶ್ರೇಷ್ಠ. ಹೌದು ನಿತ್ಯ, ನನಗೂ ಅದೇ ಸರಿ ಅನಿಸ್ತಾ ಇದೆ. ಏನು ಮುಟ್ಟಡೆ, ಓಕೆನಾ? ಎಲ್ಲರೂ ಏನು ನಿರ್ಧಾರ ತಗೋತಾರೋ ಅದಕ್ಕೆ ನನ್ನ ಒಪ್ಪಿಗೆ ಇದೆ. ಸರಿ, ಹಾಗಾದ್ರೆ ಕರ್ಣನ್ ಯಾವುದೋ ಕೆಲ್ಸಕ್ಕೆ ಕಳಿಸ್ದೆ, ಇರಿ ನೋಡ್ಕೊಂಬರ್ತೀನಿ. ನೋಡಿ ನಿತ್ಯ, ಅಕಸ್ಮಾತ್ ಕರ್ಣ ಸಿಗದೆ ಹೋದರೆ, ಸಿಕ್ಕು ಬರಲ್ಲ ಅಂತ ಅಂದರೆ ಕನ್ಯಾದಾನನ ನಾನೇ ಮಾಡ್ತೀನಿ. ಯಾಕೆಂದರೆ ಮುಹೂರ್ತ ತಡ ಆಗಬಾರ್ದಲ್ವಾ. ಆದರೆ ಮೊದಲ ಆದ್ಯತೆ ನಿಮಗೆ. ಸರಿ ಅಂಕಲ್, ಬಂದೆ ಒಂದು ನಿಮಿಷ. ಎಲ್ಲ ಹೋದ್ರು? ನಿತ್ಯ ಮೇಡಮ್, ನೀವು ಹೇಳಿರೋ ವಿಡಿಯೋ ರೆಡಿ ಇದೆ, ಈಗಲೇ ನೋಡಬೇಕು. ಅಯ್ಯೋ, ಅಲ್ಲಿ ಕನ್ಯಾದಾನಕ್ಕೆ ವೇಟ್ ಮಾಡ್ತಾ ಇದ್ದಾರೆ, ಲೇಟ್ ಆಯ್ತು. ಮೇಡಮ್, ಅದೇನಾದರೂ ಆಗಲಿ ನೀವು ಇದನ್ನ ನೋಡಲೇಬೇಕು. ಅಲ್ಲ, ಕರ್ಣ ಎಲ್ಲಿ ಹೋದ್ರು? ಅವ್ರನ್ನ ನಾನು ಕರ್ಕೊಂಡ್ಬರ್ತೀನಿ. ಇದರಲ್ಲಿ ನೀವು ನೋಡಲೇಬೇಕಾಗಿರೋ ವಿಡಿಯೋ ಇದೆ, ದಯವಿಟ್ಟು ಬೇಗ ಬನ್ನಿ ಮೇಡಮ್. ಅಲ್ಲ, ಆದರೆ ಅಲ್ಲಿ ಮೇಡಮ್ ಪ್ಲೀಸ್, ತುಂಬ ಇಂಪಾರ್ಟೆಂಟ್ ಇದೆ, ಬನ್ನಿ ಮೇಡಮ್. ಇಷ್ಟೊಂದು ಕೇಳ್ಕೊತಾ ಇದ್ದಾರೆ ಅಂದರೆ ಅಷ್ಟೊಂದು ಸೀರಿಯಸ್ ಮ್ಯಾಟ್ರ್ ಏನಿದೆ ಇದರಲ್ಲಿ? ಸರಿ, ಬೇಗ ನಡಿ. ಬನ್ನಿ ಬನ್ನಿ ಮೇಡಮ್, ಬನ್ನಿ ಮೇಡಮ್. ನೀವು ವಿಡಿಯೋ ನೋಡ್ತಾ ಇರಿ ಮೇಡಮ್, ನಾನು ಕರ್ಣ ಸರ್ನ ಕರ್ಕೊಂಬರ್ತೀನಿ. I love you, Nidhi. I love you, Nidhi. ಐ ಲವ್ ಯು ಕರ್ಣ ಸರ್. ಐ ಲವ್ ಯು ಮುದ್ದು. ಐ ಲವ್ ಯು ಸೋ ಮಚ್. ನೀವೇ ನನ್ನ ಮುದ್ದು.